ಜಮ್ಮು ಮತ್ತು ಶ್ರೀನಗರಕ್ಕೆ ಎನ್ಎಸ್ಜಿಯನ್ನು ರವಾನೆ ಮಾಡಲಾಗಿದೆ. ಈಗ ಜಮ್ಮು ಶ್ರೀನಗರಕ್ಕೆ ಎನ್ಎಸ್ಜಿಯನ್ನು ರವಾನೆ ಮಾಡಲಾಗಿದೆ. ಈಗ ಬರ್ತಾ ಇರುವಂಥ ಅಪ್ಡೇಟ್ಸ್, ಜಮ್ಮು ಶ್ರೀನಗರಕ್ಕೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಈಗ ಯುದ್ಧ ನಡೆಯುತ್ತೆ ಅಂತ ಕಾಣಿಸುತ್ತೆ. ಕಾರಣ ಈಗ ಭೂಸೇನೆಯ ಮೂಲಕವಾಗಿ ಅಟ್ಯಾಕ್ ಆಗುವಂಥ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿರುತ್ತೆ. ಈಗ ಭೂಮಾರ್ಗದಲ್ಲಿ ಅದು ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು ವಾಯುದಾಳಿ ಮತ್ತು ಜಲದಾಳಿಯ ಮೂಲಕವಾಗಿ ನಡೀತಾ ಇದೆ. ಸೊ ನಮಗೆ ಎರಡು ರೀತಿಯಲ್ಲಿ ನೌಕಾದಳ ಮತ್ತು ವಾಯುದಳ ಇವೆರಡು ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಭೂದಳದ ಮೂಲಕವೂ ಕೂಡ ನಡೀತಾ ಇದೆ. ಅದು ಪೂಂಚ್ ಸೆಕ್ಟರ್ಗಳಲ್ಲಿ ಅವರು ಫೈರ್ ಮಾಡ್ತಾ ಇದ್ದಾರೆ, ನಮ್ಮವರು ಕೂಡ ಫೈರ್ ಮಾಡ್ತಾ ಇದ್ದಾರೆ. ಫುಲ್ ಫ್ಲೆಡ್ಜಲ್ಲಿ ಈಗ ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಬಹುತೇಕವಾಗಿ. ಬಟ್ ಅಲ್ಲಿ ನೋಡಿದ್ರೆ ಪಾಕಿಸ್ತಾನದ ಪ್ರಧಾನಿನೇ ಓಡೋಗ್ತಾ ಇದ್ದಾರೆ, ಎಲ್ಲೋ ಬೇರೆ ಕಡೆಗೆ ದೇಶ ಬಿಟ್ಟೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿದರೆ ಸೇನಾ ಮುಖ್ಯಸ್ಥರನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ. ಈಗ ಹೊಸ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬರ್ತಾರೆ. ಮಾತುಕತೆ ಮಾಡೋಣ ಬನ್ನಿ, ಶಾಂತಿಯ ಒಪ್ಪಂದ ಮಾಡ್ಕೊಳ್ಳೋಣ ಬನ್ನಿ. ಭಾರತ ಇದಕ್ಕೆ ಒಪ್ಕೊಳ್ಬಾರ್ದು. ಈಗ ಸದ್ಯಕ್ಕೆ ಯಾವ ಉತ್ತರವನ್ನು ಕೊಡಬೇಕಾಗಿದೆಯೋ ಆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಭಾರತ ಮಾಡಬೇಕಾಗಿದೆ. ಕೊಡುತ್ತೆ ಈ ಬಾರಿ.